ವೆಲ್ಕಮ್ ಬ್ಯಾಕ್. ದಿನಸಿ ಪಟಾಕಿ ಚೀಟಿಯ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವ ಘಟನೆ ನಡೆದಿದೆ. ಹಣ ಕಟ್ಟಿ ಮೋಸ ಹೋಗಿದ್ದಾರೆ 1,000ಕ್ಕೂ ಹೆಚ್ಚು ನಿವಾಸಿಗಳು. ಕೋಲಾರ ನಿವಾಸಿ ವೆಂಕಟೇಶಪ್ಪ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. 1 ವರ್ಷದಿಂದ ಚೀಟಿ ಹಾಕಿದ್ದ ಮಹಿಳೆಯರು ಈಗ ಪರದಾಡುವಂತಹ ಪರಿಸ್ಥಿತಿ. ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ ವಿರುದ್ಧ ಈ ವಿಚಾರವಾಗಿ ದೂರನ್ನು ನೀಡಿದ್ದಾರೆ. ಕೋಲಾರ ನಗರ ಪೊಲೀಸ್ ಠಾಣೆ ಎದುರು ಮಹಿಳೆಯರು ಅಳಲನ್ನ ತೋಡಿಕೊಂಡಿದ್ದಾರೆ. ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ. ಇವರ ವಿರುದ್ಧ ಈಗ ಮೋಸ ಹೋದವರು ದೂರನ್ನ ನೀಡಿದ್ದಾರೆ. ಮಹಿಳೆಯರಿಂದ ಚೀಟಿ ಹಾಕಿಸಿಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಇವತ್ತು ಕೋಲಾರದಲ್ಲಿ ನಡೆದಿರುವಂತದ್ದು. ನಾನು ಇವತ್ತು ಕೋಲಾರದ ನಗರ ಠಾಣೆ ಪೊಲೀಸ್ ಮುಂಭಾಗದಲ್ಲಿದ್ದೇನೆ. ವಿಷಯ ನೋಡಿದ್ರೆ ಕೋಲಾರದ ಸಾಕಷ್ಟು ಮಹಿಳೆಯರು ಇವತ್ತು ವರಮಹಾಲಕ್ಷ್ಮಿ ಆಗ್ಬೋದು, ಮತ್ತೆ ದೀಪಾವಳಿ ಆಗ್ಬೋದು, ಮತ್ತೆ ಅದೇ ರೀತಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಚೀಟಿಗಳನ್ನು ಹಾಕಿದ್ದಾರೆ. ಚೀಟಿಗಳನ್ನು ಹಾಕಿಸಿಕೊಂಡಂತಹ ವ್ಯಕ್ತಿ ಸುಮಾರು 4 ತಿಂಗಳ ಹಿಂದೆ ಹಣವನ್ನು ಎತ್ತುಕೊಂಡು ಪರಾರಿಯಾಗಿರುವಂತದ್ದು ನೋಡಬಹುದು. ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಹಣವನ್ನು ಕಟ್ಟಿದ್ದಾರೆ. ಸುಮಾರು ಒಬ್ಬೊಬ್ಬರು 1.2 ಲಕ್ಷ ಅಥವಾ 1.2 ಲಕ್ಷ ಮತ್ತೆ ಸುಮಾರು 52 ಲಕ್ಷ ಸಹ ಕಟ್ಟಿರುವಂತವ್ರು ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಜ್ಞಾನದ ವ್ಯಕ್ತಿ ಒಬ್ಬರು ಹಣವನ್ನು ಕಟ್ಟಿಸಿಕೊಂಡು ಪರಾರಿಯಾಗಿರುವಂತದ್ದು. ಈಗಾಗಲೇ ಇಲ್ಲಿನ ಮಹಿಳೆಯರು ಇವತ್ತು ದೂರು ಸಹ ಕೊಟ್ಟಿರುವಂತದ್ದು. ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಿನ್ನೆ ಆ ವ್ಯಕ್ತಿ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮಹಿಳೆಯರು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡುವಂತಹ ಘಟನೆ ಸಹ ನಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ಸಹ ಇವತ್ತು ಠಾಣೆಯ ಮುಂದೆ ಬಂದು ತಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡ್ತಿರೋದು, ಅಂದ್ರೆ ನಮಗೆ ನ್ಯಾಯ ಕೊಡಿಸಿ ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿರುವಂತದ್ದು. ದೃಶ್ಯ ನೋಡಿದ್ರೆ ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಕಟ್ಟಿರುವಂತಹ ರಸೀದಿಗಳನ್ನು ಅಂದ್ರೆ ಪ್ರಾವಿಷನ್ ಅಂತ ಬಿಜಿ ರಾಜು ಸ್ಟೋರ್ಸ್ ಎಂಬ ನಿಟ್ಟಿನಲ್ಲಿ ಇವತ್ತು ದುಡ್ಡನ್ನು ಕಟ್ಟಿರುವಂತದ್ದು. ಒಬ್ಬೊಬ್ಬರು ಸುಮಾರು 2 ಲಕ್ಷ, 3 ಲಕ್ಷ ಮತ್ತೆ 5 ಲಕ್ಷ ಕಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೋಗಿರುವಂತಹ ಹಣವನ್ನು ತಮಗೆ ಹಿಂತಿರುಗಿಸಿ ಕೊಡೆಂಬ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಹಿಳೆಯರು, ಅಂದ್ರೆ ಕೋಲಾರ ತಾಲೂಕಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಹಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಸಹ ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರೆಲ್ಲ ಸಹ ತಮಗೆ ನ್ಯಾಯ ಕೊಡಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಠಾಣೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಸಹ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ, ಮತ್ತೆ ವಿಚಾರಣೆ ಸಹ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ತಮಗೆ ನೀಡಬೇಕಾಗಿರುವಂತಹ ಹಣವನ್ನು ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ತಮ್ಮ ಹಣವನ್ನು ತೋಡ್ಕೊಳ್ತಾ ಇರುವಂತದ್ದು. ಈಗ ಅವ್ರನ್ನ ಕೇಳೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಿಮ್ಗೆ ಎಷ್ಟು ಹಣ ಬೇಕು, ಮತ್ತೆ ಎಷ್ಟು ಹಣ ಕೊಡಬೇಕು, ಮತ್ತೆ ಯಾವೆಲ್ಲ ತೊಂದರೆ ಆಗಿದೆ? ಸರ್, ಅವರು ನಮ್ಮ ಲಕ್ಷ್ಮಣನ್ ಸರ್, ಅಯ್ಯಪ್ಪ ಬಂದು ನಮ್ಮ ರಿಲೇಷನ್ ಆಗಿ ಬಂದು ಪಟಾಕಿ ಚೀಟಿ ನಡ್ಸಕ ನೀನು ಇಲ್ಲಿ ಜನಗಳು ಚೆನ್ನಾಗಿದ್ದಾರೆ ನಿಮ್ಗೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ಒಂದು 5-6 ವರ್ಷದಿಂದ ಪಟಾಕಿ ಚೀಟಿ ಎಲ್ಲ ನಡ್ಸ್ಕೊಂಡಿದ್ರೆ ಕರೆಕ್ಟಾಗಿ 4 ವರ್ಷ 5 ವರ್ಷ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷ ಪಟಾಕಿ ಚೀಟಿಗಳೆಲ್ಲ ವರಮಹಾಲಕ್ಷ್ಮಿದೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಪಟಾಕಿ ಚೀಟಿಗಳು ವರಮಹಾಲಕ್ಷ್ಮಿ ಚೀಟಿಗೆ 8ನೇ ತಿಂಗಳಲ್ಲಿ ಓಡೋಗ್ಬಿಟ್ಟಿದ್ದಾರೆ. ಶನಿವಾರ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಶನಿವಾರನೇ ಓಡೋಗ್ಬಿಟ್ಟು ಇವಾಗ 450 ಜನಕ್ಕೂ ಮೇಲೆ ನಮ್ಮ ಹತ್ರ ಹಾಕಿದ್ದಾರೆ. ಎಲ್ಲರೂ ಬಂದು ನಮ್ಮನೆ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ. ಬಂದು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಿ. ಪೊಲೀಸ್ನವರು ಏನು ನಮ್ದು ತಗೊಳ್ತಾ ಇಲ್ಲ. ಎಷ್ಟು ಹಣ ಬರಬೇಕಾಗಿದೆ ನಿಮಗೆ, ಮತ್ತೆ ಚೀಟಿ ಕಟ್ಟಿದ್ದೀರಿ ನೀವು? 450 ಚೀಟಿ ಕಟ್ಟಿದ್ದೀರಿ ಸರ್. 4,32,000 ತಿಂಗಳಿಗೆ ಕಟ್ತಾ ಇದ್ದಿದ್ ನಾವು. ಎತ್ಕೊಂಡು ಹೋಗಿದ್ದಾನೆ. ನಾವು ಇವಾಗ ಅಯ್ಯಪ್ಪನ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ರೆ ನಮ್ಮನ್ನೆಲ್ಲ ಒಂದು 20-30 ಜನ ಬಂದು ಹೊಡೆದು, ಅದ್ರಲ್ಲಿ ಒಂದು ಹುಡುಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ. ಅದು ರಾತ್ರಿ ಆಮೇಲೆ ಪೊಲೀಸರು ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಬಂದು ಇಲ್ಲಿ ಏನು ನ್ಯಾಯ ಕೊಡಿಸ್ತಾ ಇಲ್ಲ ನಮ್ಗೆ. ಅವರುನು ಇವಾಗ 52 ಲಕ್ಷ ಚಿಲ್ಲರೆ ನಮಗ್ ಬರ್ಬೇಕು ಸರ್. ನಮ್ಮ ಈ ಜನಗಳು ಬಿಡ್ತಾ ಇಲ್ಲ ಮನೆಯಲ್ಲಿ. ನಮ್ಮ ಇದ್ರಲ್ಲಿ ಒಂದು ಹುಡುಗಿ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ರು ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆ ಕಡೆ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಇವಿಷ್ಟು ಮಹಿಳೆಯರ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕಳೆದುಕೊಂಡಿರುವಂತಹ ಹಣವನ್ನು ನಮ್ಗೆ ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ತಮ್ಮ ಹಣವನ್ನು ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವೆಲ್ಕಮ್ ಬ್ಯಾಕ್. ದಿನಸಿ ಪಟಾಕಿ ಚೀಟಿಯ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವ ಘಟನೆ ನಡೆದಿದೆ. ಹಣ ಕಟ್ಟಿ ಮೋಸ ಹೋಗಿದ್ದಾರೆ 1,000ಕ್ಕೂ ಹೆಚ್ಚು ನಿವಾಸಿಗಳು. ಕೋಲಾರ ನಿವಾಸಿ ವೆಂಕಟೇಶಪ್ಪ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ. 1 ವರ್ಷದಿಂದ ಚೀಟಿ ಹಾಕಿದ್ದ ಮಹಿಳೆಯರು ಈಗ ಪರದಾಡುವಂತಹ ಪರಿಸ್ಥಿತಿ. ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ ವಿರುದ್ಧ ಈ ವಿಚಾರವಾಗಿ ದೂರನ್ನು ನೀಡಿದ್ದಾರೆ. ಕೋಲಾರ ನಗರ ಪೊಲೀಸ್ ಠಾಣೆ ಎದುರು ಮಹಿಳೆಯರು ಅಳಲನ್ನ ತೋಡಿಕೊಂಡಿದ್ದಾರೆ.
ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ. ಇವರ ವಿರುದ್ಧ ಈಗ ಮೋಸ ಹೋದವರು ದೂರನ್ನ ನೀಡಿದ್ದಾರೆ. ಮಹಿಳೆಯರಿಂದ ಚೀಟಿ ಹಾಕಿಸಿಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಇವತ್ತು ಕೋಲಾರದಲ್ಲಿ ನಡೆದಿರುವಂತದ್ದು. ನಾನು ಇವತ್ತು ಕೋಲಾರದ ನಗರ ಠಾಣೆ ಪೊಲೀಸ್ ಮುಂಭಾಗದಲ್ಲಿದ್ದೇನೆ. ವಿಷಯ ನೋಡಿದ್ರೆ ಕೋಲಾರದ ಸಾಕಷ್ಟು ಮಹಿಳೆಯರು ಇವತ್ತು ವರಮಹಾಲಕ್ಷ್ಮಿ ಆಗ್ಬೋದು, ಮತ್ತೆ ದೀಪಾವಳಿ ಆಗ್ಬೋದು, ಮತ್ತೆ ಅದೇ ರೀತಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಚೀಟಿಗಳನ್ನು ಹಾಕಿದ್ದಾರೆ. ಚೀಟಿಗಳನ್ನು ಹಾಕಿಸಿಕೊಂಡಂತಹ ವ್ಯಕ್ತಿ ಸುಮಾರು 4 ತಿಂಗಳ ಹಿಂದೆ ಹಣವನ್ನು ಎತ್ತುಕೊಂಡು ಪರಾರಿಯಾಗಿರುವಂತದ್ದು ನೋಡಬಹುದು. ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಹಣವನ್ನು ಕಟ್ಟಿದ್ದಾರೆ. ಸುಮಾರು ಒಬ್ಬೊಬ್ಬರು 1-2 ಲಕ್ಷ ಅಥವಾ 1-2 ಲಕ್ಷ ಮತ್ತೆ ಸುಮಾರು 52 ಲಕ್ಷ ಸಹ ಕಟ್ಟಿರುವಂತವ್ರು ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಜ್ಞಾನದ ವ್ಯಕ್ತಿ ಒಬ್ಬರು ಹಣವನ್ನು ಕಟ್ಟಿಸಿಕೊಂಡು ಪರಾರಿಯಾಗಿರುವಂತದ್ದು. ಈಗಾಗಲೇ ಇಲ್ಲಿನ ಮಹಿಳೆಯರು ಇವತ್ತು ದೂರು ಸಹ ಕೊಟ್ಟಿರುವಂತದ್ದು. ಆದ್ರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಿನ್ನೆ ಆ ವ್ಯಕ್ತಿ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಹಿಳೆಯರು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಮಾಡುವಂತಹ ಘಟನೆ ಸಹ ನಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ಸಹ ಇವತ್ತು ಠಾಣೆಯ ಮುಂದೆ ಬಂದು ತಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡ್ತಿರೋದು, ಅಂದ್ರೆ ನಮಗೆ ನ್ಯಾಯ ಕೊಡಿಸಿ ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿರುವಂತದ್ದು. ದೃಶ್ಯ ನೋಡಿದ್ರೆ ಸಾಕಷ್ಟು ಮಂದಿ ಇಲ್ಲಿ ಇವತ್ತು ಕಟ್ಟಿರುವಂತಹ ರಸೀದಿಗಳನ್ನು ಅಂದ್ರೆ ಪ್ರಾವಿಷನ್ ಅಂತ ಬಿಜಿ ರಾಜೇಶ್ವರ ಎಂಬ ನಿಟ್ಟಿನಲ್ಲಿ ಇವತ್ತು ದುಡ್ಡನ್ನು ಕಟ್ಟಿರುವಂತದ್ದು. ಒಬ್ಬೊಬ್ಬರು ಸುಮಾರು 2 ಲಕ್ಷ, 3 ಲಕ್ಷ ಮತ್ತೆ 5-6 ಲಕ್ಷ ಕಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೋಗಿರುವಂತಹ ಹಣವನ್ನು ತಮಗೆ ಹಿಂತಿರುಗಿಸಿ ಕೊಡೆಂಬ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮಹಿಳೆಯರು ಅಂದ್ರೆ ಕೋಲಾರ ತಾಲೂಕಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಹಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಸಹ ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರೆಲ್ಲರೂ ಸಹ ತಮಗೆ ನ್ಯಾಯ ಕೊಡಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಠಾಣೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಸಹ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ, ಮತ್ತೆ ವಿಚಾರಣೆ ಸಹ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ತಮಗೆ ನೀಡಬೇಕಾಗಿರುವಂತಹ ಹಣವನ್ನು ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ತಮ್ಮ ಹಣವನ್ನು ತೋಡ್ಕೊಳ್ತಾ ಇರುವಂತದ್ದು. ಈಗ ಅವ್ರನ್ನ ಕೇಳೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಿಮ್ಗೆ ಎಷ್ಟು ಹಣ ಬೇಕು, ಮತ್ತೆ ಎಷ್ಟು ಹಣ ಕೊಡಬೇಕು, ಮತ್ತೆ ಯಾವೆಲ್ಲ ತೊಂದರೆ ಆಗಿದೆ? ಸರ್, ಅವರು ನಮ್ಮ ಲಕ್ಷ್ಮಮ್ಮನ್ ಸರ್, ಅಯ್ಯಪ್ಪ ಬಂದು ನಮ್ಮ ರಿಲೇಷನ್ ಆಗಿ ಬಂದು ಪಟಾಕಿ ಚೀಟಿ ನಡ್ಸಕ ನೀನು ಇಲ್ಲಿ ಜನಗಳು ಚೆನ್ನಾಗಿದ್ದಾರೆ ನಿಮ್ಗೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ಒಂದು 5-6 ವರ್ಷದಿಂದ ಪಟಾಕಿ ಚೀಟಿ ಎಲ್ಲ ನಡ್ಸ್ಕೊಂಡಿದ್ರೆ ಕರೆಕ್ಟಾಗಿ 4 ವರ್ಷ 5 ವರ್ಷ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ವರ್ಷ ಪಟಾಕಿ ಚೀಟಿಗಳೆಲ್ಲ ವರಮಹಾಲಕ್ಷ್ಮಿದೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಪಟಾಕಿ ಚೀಟಿಗಳು ವರಮಹಾಲಕ್ಷ್ಮಿ ಚೀಟಿಗೆ 8ನೇ ತಿಂಗಳಲ್ಲಿ ಓಡೋಗ್ಬಿಟ್ಟಿದ್ದಾರೆ. ಶನಿವಾರ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಶನಿವಾರನೇ ಓಡೋಗ್ಬಿಟ್ಟಿದ್ದಾರೆ. ಇವಾಗ 450 ಜನಕ್ಕೂ ಮೇಲೆ ನಮ್ಮ ಹತ್ರ ಹಾಕಿದ್ದಾರೆ. ಎಲ್ಲರೂ ಬಂದು ನಮ್ಮನೆ ಹತ್ರ ಬಂದು ಜಗಳ ಮಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಿ, ಪೊಲೀಸ್ನವರು ಏನು ನಮ್ದು ತಗೊಳ್ತಾ ಇಲ್ಲ. ಎಷ್ಟು ಹಣ ಬರಬೇಕಾಗಿದೆ ನಿಮಗೆ, ಮತ್ತೆ ಚೀಟಿ ಕಟ್ಟಿದ್ದೀರಿ ನೀವು? 450 ಚೀಟಿ ಕಟ್ಟಿದ್ದೀರಿ ಸರ್. 4,32,000 ತಿಂಗಳಿಗೆ ಕಟ್ತಾ ಇದ್ದಿದ್ ನಾವು. ಎತ್ಕೊಂಡು ಹೋಗಿದ್ದಾನೆ. ನಾವು ಇವಾಗ ಅಯ್ಯಪ್ಪನ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ರೆ ನಮ್ಮನ್ನೆಲ್ಲ ಒಂದು 20-30 ಜನ ಬಂದು ಹೊಡೆದು, ಅದ್ರಲ್ಲಿ ಒಂದು ಹುಡುಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ. ಅದು ರಾತ್ರಿ ಆಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡು ಬಂದು ಇಲ್ಲಿ ಏನು ನ್ಯಾಯ ಕೊಡಿಸ್ತಾ ಇಲ್ಲ ನಮ್ಗೆ. ಅವ್ರು ಇವಾಗ 52 ಲಕ್ಷ ಚಿಲ್ಲರೆ ನಮಗ್ ಬರ್ಬೇಕು ಸರ್. ನಮ್ಮ ಈ ಜನಗಳು ಬಿಡ್ತಾ ಇಲ್ಲ ಮನೆಯಲ್ಲಿ. ನಮ್ಮ ಇದ್ರಲ್ಲಿ ಒಂದು ಹುಡುಗಿ ಸೂಸೈಡ್ ಬೇರೆ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ರು ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆ ಕಡೆ ಪೊಲೀಸ್ನವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮ್ಗೆ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಇವಿಷ್ಟು ಮಹಿಳೆಯರ ಮಾತಾಡ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕಳೆದುಕೊಂಡಿರುವಂತಹ ಹಣವನ್ನು ನಮ್ಗೆ ಕೊಟ್ಟರೆ ಸಾಕು ಎಂಬ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ತಮ್ಮ ಹಣವನ್ನು ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.